ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ದಕ್ಷಿಣಾಯಣದ ಕೊನೆಯ ಭಾಗದಲ್ಲಿದ್ದೀವಿ. ನಾಳೆ ಒಂದು ದಿವಸ ಕಳೆದು ಬಿಟ್ಟರೆ ವಸ್ತುತಃ ಉತ್ತರಾಯಣ ಶುರುವಾಗಿದೆ. ಡಿಸೆಂಬರ್ 22ಕ್ಕೆ ನಮ್ಮ ಖಗೋಲವನ್ನು ಗಮನಿಸ್ಕೊಂಡ್ರೆ ನಿಜವಾಗಿ ನಮ್ಮ ಕಾಲ ಪರಿವರ್ತನೆ ಆಗೋಗ್ಬಿಟ್ಟಿದೆ. ನಾವು ಉತ್ತರಾಯಣದಲ್ಲಿ ಇದ್ದೀವಿ. ಕೆಲವು ಪಂಚಾಂಗಗಳಲ್ಲಿ ಉತ್ತರಾಯಣ ಶುರುವಾಗ್ಬಿಟ್ಟಿದೆ. ಆದರೆ ಕೆಲವರು ಇನ್ನೂ ಸಂಕ್ರಾಂತಿ ಬರಬೇಕು, ಸಂಕ್ರಾಂತಿಯಿಂದ ಉತ್ತರಾಯಣ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಇರಲಿ, ನಮ್ಮ ವಾತಾವರಣವನ್ನು ಗಮನಿಸಿಕೊಂಡಾಗ ಉತ್ತರಾಯಣ ನಿಜವಾಗಿಯೂ ಪ್ರಾರಂಭವಾಗಿದೆ. ಇರಲಿ, ಅಂತೂ ನಾವು ಪುಣ್ಯದ ಕಡೆಗೆ ಸಾಗುವಿಕೆ, ನಮ್ಮ ಪ್ರಯಾಣ ಆ ಕಡೆಗಿದೆ. ಹೀಗಿರುವಾಗ ಈ ವಾರದಲ್ಲೂ ನಮ್ಮ ಆರಾಧನೆ, ನಾವು ಮಾಡ್ತಕ್ಕಂಥ ಪೂಜೆ, ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನಾದರೂ ಆರಾಧಿಸಿ, ಅಮ್ಮನವ್ರನ್ನಾದರೂ ಆರಾಧಿಸಿ, ನೀವು ಮಾಡುವ ಕೆಲಸಗಳಲ್ಲಿ ಪುಣ್ಯವರ್ಧನೆಯಾಗಬೇಕು. ನೀವು ಮಾಡುವ ಆಲೋಚನೆಗಳು ಬಹಳ ಮುಖ್ಯವಾಗಿ ಪುಣ್ಯವರ್ಧಿಸುವಂಥ ಆಲೋಚನೆಗಳಾಗಬೇಕು. ಹಾಗಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಬೇಕು. ನಾವು ಬರೀ ಕಾಲದಲ್ಲಿ ಉತ್ತರಾಯಣವೋ, ಕಾಲದಲ್ಲಿ ಶ್ರೇಷ್ಠ ಕಾಲವೋ ಇದನ್ನು ನೋಡ್ಕೊಳ್ಳೋದು ಮುಖ್ಯವಲ್ಲ. ನಾವು ಮಾಡುವ ಆಚರಣೆ, ಪ್ರತಿ ಆಚರಣೆಯಲ್ಲೂ ಉತ್ತರಾಯಣ ಇದೆಯಾ, ಆ ಕಾಲದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬಹುದಾ, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸುವಾಗ ನಮ್ಮ ಆಲೋಚನೆಗಳೆಲ್ಲ ಆ ಉತ್ತರ ಮುಖವಾಗಿರಲಿ. ಉತ್ತರ ಅಂದರೆ ಶ್ರೇಷ್ಠ ಅಂತ, ಎತ್ತರವಾದದ್ದು ಅಂತ. ಎತ್ತರವಾದದ್ದು ಯಾವಾಗಲೂ ಶ್ರೇಷ್ಠವಾಗಿರುತ್ತೆ ಅಂತ ಅರ್ಥ ಅಲ್ಲ. ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದು ತಗ್ಗಿನಲ್ಲಿರಬಹುದು, ಮೇಲ್ಪಂಕ್ತಿಯಲ್ಲಿರಬಹುದು, ಇನ್ನೆಲ್ಲೂ ಇರಬಹುದು. ಅದು ಸದಾ ಬೆಳಗುತ್ತೆ. ಅದರ ಗುಣದಿಂದಲೇ ಅದಕ್ಕೆ ಶ್ರೇಷ್ಠತೆ, ಅದಕ್ಕೆ ಔನ್ನತ್ಯ ಇದೆಲ್ಲ ಬಂದುಬಿಡುತ್ತೆ. ಹೀಗಾಗಿ ನಾವು ಕಾದುಕೊಂಡಿದ್ದು ಈಗ ಮಾಡಿದಂಥ ಎಲ್ಲ ಉತ್ತರಾಯಣ ಬಂದ ಕೂಡಲೇ ಎಲ್ಲ ಕೆಲಸಗಳು ಶ್ರೇಷ್ಠ ಅಂತ ಅಲ್ಲ. ದಕ್ಷಿಣಾಯಣದಲ್ಲಿ ಮಾಡಿದಂಥ ವ್ರತಗಳೆಲ್ಲ ವ್ಯರ್ಥವಾಗಿದ್ದರೆ, ಮಾಡಿದ ವರಮಹಾಲಕ್ಷ್ಮಿ ಪೂಜೆಯೋ, ಮಾಡಿದ ಗಣಪತಿಯ ಹಬ್ಬವೋ, ಅಥವಾ ಬಹಳ ವಿಶೇಷವಾಗಿ ನವರಾತ್ರಿಯನ್ನು ಮಾಡಿದ್ವಲ್ಲ, ಇದೆಲ್ಲ ದಕ್ಷಿಣಾಯಣದಲ್ಲೇ ಮಾಡಿರ್ತಕ್ಕಂಥದ್ದಲ್ವ. ಹಾಗಿದ್ರೆ ಅವೆಲ್ಲ ಆಗಲ್ಲ. ಎಲ್ಲ ಕೆಲಸಗಳು ಹಾಗಿರಬೇಕು. ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು. ಸಮಾಜಕ್ಕೆ ಅದು ಒಳಿತ ಫಲವನ್ನು ಕೊಡಬೇಕು. ಆ ದೃಷ್ಟಿಯಲ್ಲಿ ನಾನು ಮಾಡುವ ಇಂದಿನ ಪೂಜೆ ಅಂಥದ್ದೊಂದು ಫಲಕ್ಕೆ ವರವಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗಳು, ನಮ್ಮ ಸಂಕಲ್ಪಗಳು ಈ ರೀತಿಯಲ್ಲಿ ಇರಲಿ ಅಂತ ನಾನು ನಿಮ್ಮ ಹತ್ರ ನಿವೇದನೆ ಮಾಡಿಕೊಳ್ಬಹುದು. ನಿಮ್ಮ ಸಂಕಲ್ಪ ಹೀಗಾದಾಗ ಏನಾಗುತ್ತೆ, ಸಮಾಜದಲ್ಲಿ ಅಂತಹ ಶುಭ ಫಲವನ್ನು, ಉತ್ತಮ ಉತ್ತರಾಯಣದ ಫಲವನ್ನು ಪ್ರತಿ ದಿವಸ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ದಕ್ಷಿಣಾಯಣದ ಕೊನೆ ಅಂದರೆ ಇದೇನೋ ಒಂದು ವರ್ಜ್ಯ ಕಾಲ, ಇದನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಏನೂ ಅಲ್ಲ. ಈ ಕಾಲದಲ್ಲಿ ನಾವು ಮಾಡಿದ ಫಲ ಉತ್ತರಾಯಣದಲ್ಲಿ ಸಿಹಿ ಫಲವನ್ನು ತಂದು ಕೊಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇದಕ್ಕೆ ನಮಗೆ ಮನಸ್ಸು, ಕಾಯ ವಾಚ ಮನಸ್ಸು ಅಂತ ತ್ರಿಕರಣಗಳು ಅಂತ ಕರೀತಾರೆ. ಈ ತ್ರಿಕರಣಪೂರ್ವಕವಾಗಿ ಶುಭ ಚಿಂತನೆಯನ್ನು ಮಾಡುವ ಹಾಗಾಗಲಿ, ಶುಭ ಕಾರ್ಯಗಳನ್ನು ಮಾಡುವ ಹಾಗಾಗಲಿ ನಿನ್ನ ಕೃಪೆಯಿಂದ ಅಂತ ಭಗವತಿಯಲ್ಲೋ ಸುಬ್ರಹ್ಮಣ್ಯನಲ್ಲೋ ಪ್ರಾರ್ಥನೆ ಮಾಡಿ. ದೇವತೆಗಳ ಮುಖಗಳು ಬೇರೆ ಬೇರೆ ಇರಬಹುದು, ಅವುಗಳ ಕೈ ಕಾಲುಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಬಹುದು, ಆದರೆ ಅದರೊಳಗಿರ್ತಕ್ಕಂಥ ಶಕ್ತಿ ಒಂದೇ ಆಗಿದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಸಾಮಾನ್ಯರು ಶ್ರೇಷ್ಠರು ಅನ್ನೋ ಭೇದ ಇರಬಾರ್ದು. ಇದೆಲ್ಲರಿಗೂ ಗೊತ್ತಾಗಬೇಕು. ಆ ರೀತಿಯ ಒಂದು ಸಂಕಲ್ಪ, ಆ ರೀತಿಯ ಒಂದು ಆಲೋಚನೆ ನಿಮ್ಮೊಳಗೆ ಮೂಡಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.